ಹಲೋ ಗೈಸ್, ನಮಸ್ತೆ. ಎಲ್ರು ಹೇಗಿದ್ದೀರಾ? ನಾನು ನಿಮ್ಮೆಲ್ಲರ ಪ್ರೀತಿಯ ಲೈಫ್ ಕೋಚ್ ವಿಜಯ ಹೆಗ್ಡೆ ಅಂತ. ನಾನು ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿದೆ. ನಾನು ಲೈವ್ ಬರ್ತಾ ಇದ್ನಲ್ಲ, ಮತ್ತೆ ವಿಡಿಯೋ ಮಾಡ್ತಾ ಇರಲಿಲ್ಲ. ಇವತ್ತು ಮಾಡೋಣ ಅಂತ. ಆಕ್ಚುಲಿ ನಮ್ಮ ಒಂದು 100 ದಿವಸದ ಏನು ಡ್ರೀಮ್ ಲೈಫ್ ಚಾಲೆಂಜ್ ಇದೆ, ಅದು ಆಲ್ರೆಡಿ 40 ದಿವಸ ಪೂರೈಸಿದೆ. ಇವತ್ತು ಲೈವ್ ಹೋಗಿಲ್ಲ ನಾನು. ಏನು ನಮ್ಮ ಈ ಒಂದು ಡ್ರೀಮ್ ಲೈಫ್ ಚಾಲೆಂಜ್ ಅಲ್ಲಿ ಪರ್ಫೆಕ್ಟ್ ಆಗಿ ಮಾಡಿದವರು ಅಂದ್ರೆ ಇಲ್ಲ, ನನ್ನ ಜೀವನವನ್ನ ಚೇಂಜ್ ಮಾಡ್ಕೊಬೇಕು ಅಂತ ರೊಬೋಟಿಕಲಿ ಅಫರ್ಮ್ ಮಾಡಿದವರಿಗೆ ಚೇಂಜಸ್ ಕಂಡಿದೆ. ಹಸ್ಬೆಂಡಿನ ಡ್ರಿಂಕ್ಸ್ ಬಿಡಿಸಿದ್ದಾರೆ, ದುಡ್ಡು ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಹೀಗೆ ತುಂಬಾ ಆರೋಗ್ಯ, ಮೈಂಡ್ ಸೆಟ್ ಎಲ್ಲಾನು ತುಂಬಾ ಆಗ್ತಾ ಇದೆ. ಅಂದ್ರೆ ನಾವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಮ್ಮ ಲೈಫ್ ಚೇಂಜ್ ಆಗತ್ತೆ. ಬಟ್ ನಾವು ಲೇಜಿ. ಇವಾಗ ನಾನು ಲೈವ್ ಬರ್ತೀನಿ, ಎಷ್ಟೊಂದು ಜನ ಹಾಗೆ ಅದನ್ನ ನೋಡ್ಬಿಟ್ಟು ಹಾಗೆ ಸೈಡಲ್ಲಿ ಇಡ್ತಾರೆ, ಅಂದ್ರೆ ಅವರು ಮಾಡಲ್ಲ. ನಾವು ಮಾಡಿದ್ರೆ ಮಾತ್ರ ನಮ್ಗೆ ಚೇಂಜಸ್ ಕಾಣುತ್ತೆ. ನಾವು ಮೋಟಿವೇಶನ್ಗೋಸ್ಕರ ನಾವು ವಿಡಿಯೋ ನೋಡ್ತೀವಿ, ನಮ್ಗೆ ಖುಷಿ ಸಿಗುತ್ತೆ. ಎಸ್, ಬರೀ ಖುಷಿ ಮಾತ್ರ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ. ನೀವು ಆಕ್ಷನ್ ಅನ್ನ ತಗೊಂಡಾಗ, ಅಂದ್ರೆ ನೀವು ಇವಾಗ ಆಕ್ಷನ್ ಅಂದ್ರೆ ಏನೋ ಹೋಗಿ ಗುಡ್ಡ ಕಡ್ದು ನೆಲ ಮಾಡ್ಬೇಕು ಅಂತಲ್ಲ. ನೀವು ಆಕ್ಷನ್ ಅಂದ್ರೆ ನಿಮ್ಮ ಒಂದು ಏನಿದೆ, ಅಫರ್ಮೇಷನ್ ಹೇಳೋದಿರ್ಬೋದು, ಅಥವಾ ನಿಮ್ಮ ಖುಷಿ ಆಗಿರೋದಿರ್ಬೋದು. ದೀಸ್ ಅಂಡ್ ಆಲ್ ಆರ್ ಆಕ್ಷನ್ಸ್. ನೀವು ಅಷ್ಟೇ ಆಕ್ಷನ್ಸ್ ತಗೊಂಡ್ರು ಸಾಕಾಗತ್ತೆ. ಅದನ್ನೂ ಮಾಡಕ್ಕಾಗಿಲ್ಲ ಅಂದ್ರೆ ಅದು ಹೇಗಾಗತ್ತೆ? ಬರೀ ಮನಸ್ಸು ಮಾತ್ರ ಇದೆ ನನಗೆ ನನ್ನ ಜೀವನವನ್ನ ಚೇಂಜ್ ಮಾಡ್ಕೋಬೇಕು ಅಂತ, ಬಟ್ ನಾವು ಏನೂ ಆಕ್ಷನ್ಸ್ ತಗೊಂಡಿಲ್ಲ. ಅದು ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆ ರೀತಿ ನಾವು ಆಕ್ಷನ್ ತಗೊಳ್ಳೋದು. ಇವಾಗ ಏನ್ ಮಾಡ್ಬೇಕು, ನಮ್ಮ ಒಂದು ಈ ಒಂದು 100 ದಿವಸದ ಚಾಲೆಂಜು, ಅದು ಯೂಟ್ಯೂಬ್ ಅಲ್ಲಿ ಲೈವ್ ಬರ್ತೀನಿ, ಡೈಲಿ ಬರ್ತೀನಿ. ಇವತ್ತು ಬರಕ್ಕಾಗಿಲ್ಲ ಅಷ್ಟೇನೆ, ಬಟ್ ಡೈಲಿ ಬರ್ತೀನಿ. ನೀವು ಅದನ್ನ ನೋಡ್ಕೊಂಡು ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡ್ಕೊಂಡ್ರು, ದಟ್ ಈಸ್ ಆಸಮ್. ಅಂದ್ರೆ ಕರೆಕ್ಟ್ ಆಗಿ ನನ್ನ ಫಸ್ಟ್ ಡೇ ಇಂದ 100 ದಿವಸದವರೆಗೆ ನೀವು ನಾನು ಏನೇನ್ ಹೇಳ್ತೀನೋ ಅದನ್ನೆಲ್ಲದನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಿಮ್ಮ ಜೀವನ ಚೇಂಜ್ ಆಗ್ಲೇಬೇಕು. ದೇರ್ ಇಸ್ ನೋ ಆಪ್ಷನ್ ಎಟ್ ಆಲ್. ಓಕೆ, ಅದ್ರೊಟ್ಟಿಗೆ ನನಗೆ ಇದು ತುಂಬಾ ದಿವಸದಿಂದ ಅನಿಸ್ತಾ ಇತ್ತು, ನಾನು ಡಿಲೇ ಮಾಡ್ತಾ ಇದ್ದೆ. ಯಾಕೆಂದ್ರೆ ಆಲ್ರೆಡಿ 100 ದಿವಸ ತಗೊಂತಾ ಇದ್ದೀನಿ. ಅದ್ರೊಟ್ಟಿಗೆ ನನಗೆ ಮಧ್ಯೆ ಕ್ಲಾಸಸ್ ಇರುತ್ತೆ, ಅದ್ರೊಟ್ಟಿಗೆ ಮತ್ತೊಂದು ಕ್ಲಾಸು ಅಂದ್ರೆ ಅಂತ ನಾನು ಆ ರೀತಿ ಮಾಡ್ತಾ ಇದ್ದೆ, ಡಿಲೇ ಮಾಡ್ತಾ ಇದ್ದೆ. ಬಟ್ ಅದೇ ನಾನು ಆಕ್ಷನ್ ಅಂತೀನಲ್ವಾ, ನಾನು ಆಕ್ಷನ್ ತಗೊಳ್ಳೇಬೇಕು ಅಂತ ತಗೊಂತಾ ಇದ್ದೀನಿ. 7 days ಚಾಲೆಂಜ್ ಅಂದ್ರೆ ಮ್ಯಾನಿಫೆಸ್ಟೇಷನ್. ನಾನು ಯಾವ್ದ್ರ ಬಗ್ಗೆ ಬೇಕು ಅಂತ ಹಾಕಿದ್ದೆ, ಜಾಸ್ತಿ ಜನ ಮನಿ ಬಗ್ಗೆನೆ ಹಾಕಿದ್ದಾರೆ. ಮನಿ ಮ್ಯಾನಿಫೆಸ್ಟೇಷನ್ ಚಾಲೆಂಜ್, ಇಟ್ಸ್ ಅ ಗ್ಯಾರಂಟಿ ನಿಮಗೆ ಮನಿ ಮ್ಯಾನಿಫೆಸ್ಟ್ ಆಗೇ ಆಗತ್ತೆ. ಎಷ್ಟು ರೂಪಾಯಿ ಅಂತ ಇಲ್ಲ, ನಾನು ಏನೇನ್ ಮಾಡ್ಬೇಕು ಅಂತ ಹೇಳ್ತೀನಿ, ನಂದೇ ವಾಯ್ಸ್ ಅಲ್ಲಿ ನಾನು ರೆಕಾರ್ಡ್ ಮಾಡ್ಕೊಡ್ತೀನಿ ನಿಮ್ಗೆ ನೈಟ್ ಟೇಪ್ ಅನ್ನ. ಅದಾದ ನಂತರ ನಾವು ಮೆಡಿಟೇಷನ್, ಡೈಲಿ ವಿಜುವಲೈಸೇಷನ್ ಹೇಳ್ಕೊಡ್ತೀನಿ. ಇದೇ ರೀತಿ ಪ್ರತಿಯೊಂದನ್ನು ಹೇಗ್ ಮಾಡಬೇಕು ಅಂತ. ಅದಾದ ನಂತರ ನಾವು ಮನಿ ಹೀಲಿಂಗ್ ಅನ್ನ ಮಾಡ್ತೀವಿ. ಹೀಲಿಂಗ್ ಅಂದ್ರೆ ಇಟ್ಸ್ ನಾಟ್ ಅ ಹೋಪನೋಪನೋ, ಇಟ್ಸ್ ಅ ಡಿಫ್ರೆಂಟ್ ಟೆಕ್ನಿಕ್. ನಾವು ಅದನ್ನ ಮಾಡ್ತೀವಿ. ಅದಾದ ನಂತರ ಮನಿಗೆ ಲವ್ ಲೆಟರ್, ಅದಾದ ನಂತರ ಇನ್ನೂ ಒಂದು ಹೊಸ ಒಂದು ಡಿಫ್ರೆಂಟ್ ಆಗಿರೋದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದೆಲ್ಲಾನು ನಾವು 7 days ಅಲ್ಲಿ ಮಾಡೇ ಮಾಡ್ತೀವಿ. ನಿಮ್ಮ ಮನಿ ಮೈಂಡ್ ಸೆಟ್, ನೀವು ಮನಿ ಮ್ಯಾನಿಫೆಸ್ಟ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್. ನಾನು ಹೇಳಿದ್ದೆಲ್ಲ ನೀವು ಕಣ್ಣು ಮುಚ್ಕೊಂಡು ನಂಬಿ ಮಾಡ್ಬಿಟ್ರಿ ಅಂದ್ರೆ ನಿಮ್ಮ ಜೀವನದಲ್ಲಿ ಮನಿ, ದುಡ್ಡಿನ ಹೊಳೆನೆ ಬರಬೇಕು. ಎಲ್ಲೆಲ್ಲಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ನೀವು ಮಾಡಬೇಕು ಅಂದ್ರೆ, ನಾನು ಪ್ರತಿ ದಿವಸನು ಇದಕ್ಕೆ ಫೀಸ್ ಇರುತ್ತೆ. ಇದರದ್ದು ಫೀಸ್ ಬಂದ್ಬಿಟ್ಟು ನಾನು ಹಾಕ್ತೀನಿ ಕಮ್ಯುನಿಟಿಯಲ್ಲಿ. 1111 ರೂಪಾಯಿ. 7 days ಇರುತ್ತೆ. ಝೂಮ್ ಮೀಟಿಂಗ್ ಅಲ್ಲಿ ಇರುತ್ತೆ 7 days. ಮಿನಿಮಮ್ ಅಂದ್ರೆ ತುಂಬಾ ಜನ ಬರಕ್ಕಾಗಲ್ಲ, ಮಿನಿಮಮ್ ಒಂದು ಇಷ್ಟು ಜನ ಅಂತ ನಾನೊಂದು ಮೈಂಡ್ ಅಲ್ಲಿ ಇಟ್ಕೊಂಡಿದ್ದೀನಿ. ಅಷ್ಟು ಜನರನ್ನ ಮಾತ್ರ ತಗೊಂತೀನಿ.
ಓಕೆ. ಬಿಕಾಸ್ ನಾವು ತುಂಬಾ ಜನರನ್ನ ತಗೊಂಡ್ರೆ ಅದು ಅಂದ್ರೆ ನಮ್ಮ ಇದು ಫೋಕಸ್ ಬೇರೆ ಬೇರೆ ಇದಾಗತ್ತೆ. ಸೊ ನಾನು ಒಂದು ಮಿನಿಮಮ್ ಅದು ಅಷ್ಟು ಜನರಿಗೆ ಮಾತ್ರ ಯಾವ ದಿವಸ ಏನು ಅಂತ ನಾನು ಕಮ್ಯುನಿಟಿಯಲ್ಲಿ ಪೋಸ್ಟ್ ಮಾಡ್ತೀನಿ, ಜಾಯಿನ್ ಆಗಿ. ಇಟ್ಸ್ ಅ ಗೋಲ್ಡನ್ ಇದು ಅಪರ್ಚುನಿಟಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ಮಾಡಿದ್ರೆ ನಮ್ಮ ಒಂದು ನಾವು ಆಕ್ಷನ್ ಅನ್ನ ತಗೊಂಡಾಗ ಮಾತ್ರ ನಮ್ಗೆ ಎಸ್ ನಮ್ಮ ಒಂದು ಕೆಲಸ ಆಗುತ್ತೆ. ಆಕ್ಷನ್ ಅಂದ್ರೆ ಎಸ್ ನಿಮ್ಮ ಥಾಟ್ಸ್ ಅನ್ನ ಚೇಂಜ್ ಮಾಡೋದಾಗಿರ್ಬೋದು, ಅದೆಲ್ಲನು. ಇದನ್ನೆಲ್ಲದನ್ನು ಮಾಡೋಣ, ಖಂಡಿತವಾಗಿಯೂ ಲೈಫ್ ಚೇಂಜ್ ಆಗುತ್ತೆ. ಆಲ್ರೆಡಿ ಎಷ್ಟೊಂದು ಬರ್ತಾ ಇದೆ ಸಕ್ಸಸ್ ಸ್ಟೋರಿ. ಐ ಆಮ್ ಡ್ಯಾಮ್ ಹ್ಯಾಪಿ. ತುಂಬಾ ಖುಷಿ ಆಗುತ್ತೆ. ಸೊ ಎಸ್ ಗೈಸ್, ಜಾಯಿನ್ ಆಗಿ ನಾನು ಕಮ್ಯುನಿಟಿಯಲ್ಲಿ ಹಾಕ್ತೀನಿ. ಫಸ್ಟ್ ಕಮ್ ಫಸ್ಟ್, ಯಾರು ಫಸ್ಟ್ ಬರ್ತಾರೋ ಅವರನ್ನ ತಗೊಂತೀನಿ. ಆಮೇಲೆ ಫಿಲ್ ಆಗ್ಬಿಡತ್ತೆ, ನನ್ಗೇನು ಗೊತ್ತಿಲ್ಲ. ಎಸ್, ಫಸ್ಟ್ ಬಂದವರಿಗೆ ಫಸ್ಟ್ ಸಿಗುತ್ತೆ. ಬರೀ ಒಂದು ಇಂತಿಷ್ಟ ಜನ ಅಂತ ಮಾತ್ರ ಇರುತ್ತೆ. ಅದನ್ನ ವಾಪಸ್ ಹೇಳ್ತಾ ಇದ್ದೀನಿ. ಆಮೇಲೆ ಮೇಡಮ್ ನನಗ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನನ್ಗೇನು ಗೊತ್ತಿಲ್ಲ. ಸೊ ಎಸ್, ಬರೀ 1111 ರೂಪಾಯಿ ಇರುತ್ತೆ. 1000 ರುಪೀಸಿಗೆ ಎಲ್ಲೂ ವ್ಯಾಲ್ಯೂ ಇಲ್ಲ ಇವಾಗ. ಇನ್ ದ ಸೆನ್ಸ್ ನಾವು ಅದನ್ನ ಹೇಗೋ ಖರ್ಚು ಮಾಡ್ತೀವಿ, ಹೀಗೆ ಖರ್ಚು ಮಾಡೋಣ. ಬನ್ನಿ ನಮ್ಮ ಲಕ್ಷ್ಮಿಯನ್ನ ನಮ್ಮನೆ ಕರೆಯೋಣ. ಲಕ್ಷ್ಮಿ ನಮ್ಮನೇಲೆ ಉಳ್ಕೋಬೇಕು, ಬೇರೆ ಯಾರ ಮನೆಗೂ ಹೋಗ್ಬಾರ್ದು. ಆ ರೀತಿ ನಮ್ಮ ಮೈಂಡ್ ಸೆಟ್ ಅನ್ನ, ನಮ್ಮ ಮನಿ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. ಬನ್ನಿ, ಜಾಯ್ನ್ ಆಗಿ. ಎಸ್, ಓಕೆ. ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆ ಕಮೆಂಟ್ಸ್ ಹಾಕ್ಬೋದು. ಒಳ್ಳೇದಾಗ್ಲಿ, ಜಾಯ್ನ್ ಆಗಿ. ನೀವು ಅಂದ್ಕೊಂಡಿದ್ದೆಲ್ಲ ಆಗ್ಲಿ. ಎಸ್, ಗಾಡ್ ಬ್ಲೆಸ್ ಯು ಎವ್ರಿ ಒನ್. ಎಸ್, ಟಾಟಾ.